ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎನ್ನುವುದು ಎದ್ದು ಕಾಣ್ತಾ ಇದೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕರ ಸಂಖ್ಯೆ ಅತ್ಯಂತ ಕಡಿಮೆ ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 5,000ಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರು ಇಲ್ಲದೇನೆ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುವಂತ ಸ್ಥಿತಿಗೆ ಬಂದು ತಲುಪಿವೆ. ಅಂಡ್ ಹಲವಾರು ಜನ ಪೋಷಕರು ಇವತ್ತು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಶಿಕ್ಷಕರೇ ಇಲ್ಲ. ಯಾಕಂದ್ರೆ ಕಳೆದ ವರ್ಷ ಏನು ನೋಟಿಫಿಕೇಶನ್ ಆಗ್ಬಿಡ್ತಿತ್ತೇನೋ, ಬಟ್ ಒಳ ಮೀಸಲಾತಿಯಿಂದಾಗಿ 1 ವರ್ಷ ಬರೋಬ್ಬರಿ ತಡೆಯಾಗಿದೆ ನೋಟಿಫಿಕೇಶನ್ಗಳಿಗೆ. ಸೊ ಇನ್ನೇನು ಈ ಕೂಡಲೇ ನೋಟಿಫಿಕೇಶನ್ ಆರಂಭ ಆಗುತ್ತೆ ಶಿಕ್ಷಕರ ನೇಮಕಾತಿ ಅಂತ ಕಾಯ್ತಾ ಇರುವಂತ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ, ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನು ಸ್ಟೇಟ್ಮೆಂಟ್ ಅಂತಂದ್ರೆ, ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗೆ ಕಾನೂನು ಸಲಹೆಯನ್ನ ಪಡಿತೀವಿ. ಯಾಕೆ ಕಾನೂನು ಸಲಹೆಯನ್ನ ಪಡಿತೀವಿ ಅಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಕೇಸ್ ನಡೀತಾ ಇದೆ. ಅದು ಕೂಡ ಪ್ರೌಢ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ. ಅಂಡ್ ಯಾಕೆ ತಡ ಆಗ್ತಾ ಇದೆ ಅಂತಂದ್ರೆ, ನಿಮ್ಗೆ ಗೊತ್ತಿದೆ, ಈಗ ಆಲ್ರೆಡಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ನಡೀತಾ ಇದೆ. ಅದೇನು ಅಂತಂದ್ರೆ, ಈಗ ಮಹಿಳಾ ಅಭ್ಯರ್ಥಿಗಳು ಇರ್ತಾರೆ. ಸೊ ಅವ್ರದ್ದು ಮ್ಯಾರೇಜ್ ಆಗಿತ್ತು ಅಂತಂದ್ರೆ ಅವ್ರದ್ದು ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡ್ಬೇಕಾ ಅಥವಾ ಗಂಡದ ಕನ್ಸಿಡರ್ ಮಾಡ್ಬೇಕಾ ಅನ್ನೋ ಒಂದು ಕ್ಲಾರಿಫಿಕೇಶನ್ ಇಲ್ಲದೆ ಕಾರಣ ಅದು ಕೋರ್ಟ್ ಹಂತದವರೆಗೂ ಕೂಡ ಈಗ ಕೇಸ್ ಹೋಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಅದು ಕೇಸ್ ನಡೀತಾ ಇದೆ. ಇನ್ನೂ ಕೂಡ ಅಂತಿಮ ಆದೇಶ ಆಗಿಲ್ಲ. ಹಾಗಾಗಿ ಈಗ ಶಿಕ್ಷಕರ ನೇಮಕಾತಿಯನ್ನು ಆರಂಭ ಮಾಡಿದ್ರೆ ಇನ್ ಕೇಸ್ ಯಾವ ರೀತಿ ಸಮಸ್ಯೆ ಆಗ್ಬೋದು ಅನ್ನೋದನ್ನ ನಾವು ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡ ನಂತರ ಶಿಕ್ಷಕರ ನೇಮಕಾತಿಯನ್ನ ಆರಂಭಿಸ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇಲ್ಲಿ 2 ರೀತಿಯಾಗಿ ಆ ಒಂದು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಒಟ್ಟಾರೆಯಾಗಿ ಇಷ್ಟೊತ್ತಿಗೆ ನೇಮಕಾತಿ ಆಗಿದ್ರೆ ಎಲ್ಲ ಶಿಕ್ಷಕರ ಒಂದು ಏನು ಕೊರತೆ ಇದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು. ಹಾಗಾಗಿ ಈಗ ಹೊಸ ಶಿಕ್ಷಕರ ನೇಮಕಾತಿಗೆ ಇನ್ನಷ್ಟು ದಿನ ತಡೆಯಾಗುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಮೂಡಿರುವಂಥದ್ದು. ಮೊದಲನೇದಾಗಿ ಈ ಒಂದು ಪ್ರಕರಣ ಇತ್ಯರ್ಥ ಆಗೋದಕ್ಕಿಂತ ಮುಂಚೆನೇ ಇವರು ರೆಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ. ನಾಳೆ ಆದೇಶ ಯಾವ ರೀತಿ ಬರುತ್ತೆ ಹೇಳಕ್ಕಾಗಲ್ಲ. ಹಂಗಾಗಿ ಕಾನೂನು ಅಭಿಪ್ರಾಯವನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವಂತ ಹಲವಾರು ನೇಮಕಾತಿಗಳಿಗೆ KS ಆಗಿರ್ಬೋದು, CTI, PDO, ಇವನ್ ಈಗ ಶಿಕ್ಷಕರು ಪ್ರತಿಯೊಂದು ಕೋರ್ಟ್ ವಿಚಾರಗಳಲ್ಲೇ ಗೊಂದಲವನ್ನ ಆಗಿ ಅಲ್ಲೇ ನೇಮಕಾತಿಗಳು ನೆನೆಗುದಿಗೆ ಬೀಳ್ತಾ ಇದೆ. ಸೊ ಇವನ್ ಶಿಕ್ಷಕರು ಕೂಡ ಅದೇ ರೀತಿ ಈಗ, ಯಾಕಂದ್ರೆ ಈಗ ತಡ ಮಾಡ್ತಾರ ಉದ್ದೇಶ ಏನು ಅಂತ ಕೇಳಿದಾನೆ. ಇಷ್ಟು ದಿನ ಇವ್ರು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಇಷ್ಟು ದಿನ ಹೇಳ್ತಾ ಇದ್ರು ಬರೀ ಒಳ ಮೀಸಲಾತಿ ಆದ ತಕ್ಷಣ ಶಿಕ್ಷಕರ ನೇಮಕಾತಿ ಮಾಡ್ಬಿಡ್ತೀವಿ, ಶಿಕ್ಷಕರ ನೇಮಕಾತಿ. ಬಟ್ ಈಗ ನೋಡಿದ್ರೆ ಕಾನೂನು ಅಭಿಪ್ರಾಯ ಕೇಳ್ತೀವಿ, ಕಾನೂನು ತಜ್ಞರು ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ರಾಜ್ಯಾದ್ಯಂತ ಎಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಅಂತಂದ್ರೆ 61,525 ಶಿಕ್ಷಕರ ಕೊರತೆ ಇದೆ ಟೋಟಲ್. ಅಂದ್ರೆ ಅಷ್ಟು ಹುದ್ದೆಗಳು ಖಾಲಿ ಇದೆ. ಅದರಲ್ಲಿ 49,729 ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೈಮರಿ ಟೀಚರ್ಸ್, ಅಂಡ್ 11,796 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಇನ್ನೊಂದ್ಸಲ ಹೇಳ್ತೀನಿ, 61,525 ಶಿಕ್ಷಕರು ಟೋಟಲ್ ಒಟ್ಟಾರೆ ಖಾಲಿ ಇರುವಂತಹ ಹುದ್ದೆಗಳು. ಅದರಲ್ಲಿ 49,729 ಪ್ರಾಥಮಿಕ ಶಾಲಾ ಶಿಕ್ಷಕರಾದ್ರೆ 11,796 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಸೊ ಒಟ್ಟಾರೆ ಹುದ್ದೆಗಳು 61,525. ಸೊ ಇದರಲ್ಲಿ ರಾಯಚೂರು ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲೇ 5,401 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ರಾಯಚೂರು ಜಿಲ್ಲೆಯ ಪರಿಸ್ಥಿತಿ ಹೆಂಗಿದೆ ಈಗ ಪ್ರೆಸೆಂಟ್ ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಒಬ್ಬ ಶಿಕ್ಷಕ ಇಡೀ ಶಾಲೆಯನ್ನು ನಡೆಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದೊದಗಿದೆ. ಈಗ ಹಲವಾರು ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ದಿನ ಏನಾದ್ರು ಆ ಶಿಕ್ಷಕ ರಜೆ ಹಾಕಿದ್ರೆ ಶಾಲೆಗೆ ರಜೆ ಕೊಡುವಂತ ಸ್ಥಿತಿ ಉಂಟಾಗಿದೆ. ಅತಿಥಿ ಶಿಕ್ಷಕರನ್ನೇನೋ ತೆಗೆದುಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅವ್ರು ಕೆಲಸ ಮಾಡ್ತಾರೆ? ಈಗ ಸರ್ಕಾರದಿಂದ ನೇಮಕವಾಗಿರೋ ಶಿಕ್ಷಕರೇ ಬಂದಿಲ್ಲ ಅವತ್ತು ಶಾಲೆಗೆ ಅಂದಾಗ ಈ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡ್ತಾರ? ಹಲವಾರು ಜನ ಇದೇ ರೀತಿ ಸಮಸ್ಯೆನ ಎದುರಿಸಿದ್ದಾರೆ. ಕೆಲವು ಕಡೆ ಶಾಲೆಗಳನ್ನೇ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದು ಹೋಗಿದೆ ಈಗ. ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ತೀರಾ ಕಡಿಮೆ. ಒಂದು 20, 15, 10 ಜನಕ್ಕೆ ಬಂದು ನಿಂತಿದೆ. ಒಂದಿಡೀ ಶಾಲೆಯಲ್ಲಿ 7ನೇ ತರಗತಿವರೆಗೂ ಇರುವಂತ ಶಾಲೆಯಲ್ಲಿ 10-15 ಜನ ಸ್ಟೂಡೆಂಟ್ಸ್ ಇದ್ರೆ ಹೆಂಗೆ
ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಶಿಕ್ಷಕರ ನೇಮಕಾತಿ ಆಗಿತ್ತು ಅಂದ್ರೆ ಎಷ್ಟೊತ್ತಿಗೆ ಒಂದು ಹಂತದ ಬದಲಾವಣೆ ಏನಾದರೂ ಆಗ್ತಾ ಇತ್ತು, ಬಟ್ ಇನ್ನೂ ಕೂಡ ಆಗಿಲ್ಲ. ಅಂಡ್ ಅದರ ನಡುವೆ ಈ ಒಂದು ಕೋರ್ಟ್ ಇಶ್ಯೂ ಕೂಡ ಇರೋದ್ರಿಂದ ಮತ್ತಷ್ಟು ಏನಾದರೂ ಇವರು ಡಿಲೇ ಮಾಡ್ಕೊಂಡು ಹೋದ್ರು ಅಂದ್ರೆ ಖಂಡಿತವಾಗಿ ತೀರಾ ಅಂದ್ರೆ ತೀರಾ ಪರಿಸ್ಥಿತಿ ಗಂಭೀರ ಆಗುತ್ತೆ. ಈ ಕೂಡಲೇ ಕೋರ್ಟ್ ವಿಚಾರದಲ್ಲಿ ಅದೇನ್ ತೀರ್ಪು ಬಂದರೂ ಕೂಡ ಅದನ್ನ ಸರಿದೂಗಿಸ್ಕೊಂಡು ಹೋಗೋ ರೀತಿಯಲ್ಲಿ ಇಲ್ಲಿ ಸಲಹೆಯನ್ನು ಪಡ್ಕೊಳ್ಬೇಕು. ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ಪಡ್ಕೊಂಡು ನೇಮಕಾತಿಯನ್ನು ಆರಂಭಿಸಬೇಕು. ಆನಂತರ ತೀರ್ಪು ಬಂದ್ಮೇಲೆ ಏನಾದರೂ ಮಾರ್ಪಾಡು ಮಾಡುವಂಥದ್ದು ಅಥವಾ ಇಲ್ಲ ಅದನ್ನು ಅಪ್ಲೈ ಆಗೋ ರೀತಿ ನೇಮಕಾತಿಗಳನ್ನ ಮಾಡಿಕೊಳ್ಳುವಂಥ ಏನಾದರೂ ಒಂದು ಸುಧಾರಣಾ ಮಾರ್ಗವನ್ನು ಕೈಗೊಂಡು ನೇಮಕಾತಿ ಆರಂಭಿಸಿದ್ರೆ ಖಂಡಿತವಾಗಿಯೂ ಎಲ್ಲ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಒಳ್ಳೆಯದಾಗುತ್ತೆ. ಇಲ್ಲದೆ ಹೊರತು ಇವರು ನಾವು ಅದಕ್ಕೆ ಕಾಯ್ತೀವಿ ಸುಪ್ರೀಂ ತೀರ್ಪು ಬರೋವರೆಗೂ, ಇಲ್ಲದ ಏನಾಗುತ್ತೋ ಆಗಲಿ ಅಂತೇಳಿ ಏನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತವಾಗಿಯೂ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸ್ತೀವಿ. ಆಲ್ರೆಡಿ ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತಂದ್ರೆ ಅದು ಹೇಳುತ್ತಿರೋದು ಲಕ್ಷಾಂತರ ಹುದ್ದೆಗಳು. ಅದನ್ನು ಕೂಡ ನೋಟಿಫಿಕೇಶನ್ ಇನ್ನು ಚಾಲನೆ ಇಲ್ಲ. ಐ ಥಿಂಕ್ ಏನೋ ಈ ಸೆಪ್ಟೆಂಬರ್ 20ರ ನಂತರ ಪೊಲೀಸ್ ಇಲಾಖೆ ನೇಮಕಾತಿ ಆರಂಭ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಅಕ್ಟೋಬರ್ ತಿಂಗಳ ಮೊದಲ ವಾರದಿಂದ ಎಲ್ಲ ನೋಟಿಫಿಕೇಶನ್ಗಳನ್ನು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಿದಾರಂತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಆಗುತ್ತೆ ಅನ್ನೋದು ಈ 16ನೇ ತಾರೀಕು ಇರುವಂಥ ಸಭೆ ಏನಿದೆ ಸಚಿವ ಸಂಪುಟದ ಅವತ್ತು ಕನ್ಫರ್ಮ್ ಆಗುತ್ತೆ. ಅಂದರೆ ಎಷ್ಟು ನೋಟಿಫಿಕೇಶನ್ಗಳನ್ನು ಮಾಡ್ತಾರೆ, ಯಾವ್ದು ಇಲಾಖೆಗಳು ಫಸ್ಟ್ ಮಾಡ್ತಾರೆ, ಏಜ್ ರಿಲ್ಯಾಕ್ಸೇಷನ್ ಪೊಲೀಸ್ ಇಲಾಖೆ ಏನು ಮಾಡ್ತಾರೆ, ಆ್ಯಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ PSI ಇದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅದಾದ ಮೇಲೆ ನೇಮಕಾತಿಗಳ ಒಂದು ಪ್ರಾರಂಭಕ್ಕೆ ಅಧಿಕೃತವಾದಂಥ ಚಾಲನೆ ಸಿಗುತ್ತೆ ಅಂತ ಹೇಳ್ತಾ, ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳು ಯಾರೆಲ್ಲ ಇದ್ದೀರಾ ನಿಮ್ಗಂತೂ ಈ ಬಾರಿ ಬಂಪರ್ ಇದೆ. 61,000 ಹುದ್ದೆಗಳಿದೆ ಆಯ್ತಾ. ಎಟ್ ಎನಿ ಕಾಸ್ಟ್ ಎಲ್ಲವನ್ನು ಭರ್ತಿ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಶಿಕ್ಷಕರ ಕೊರತೆಯನ್ನ ಫುಲ್ಫಿಲ್ ಮಾಡ್ದಂಗೆ ಆಗಲ್ಲ. ಸೊ ಹಾಗಾಗಿ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಆರಂಭಿಸಿ ಅಂತ ಹೇಳ್ತಾ ಧನ್ಯವಾದಗಳು.